ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಆಲ್ಮೋಸ್ಟ್ ಎಲ್ಲ ತಮ್ಮನೇಲಿ ನೋಡ್ಕೊಂಡು ಬಂದಿದ್ದೀರಾ. ಏನು ಮಾಡ್ತಾಯಿದ್ದೀವಿ ಅಂತ ಮಸಾಲೆ ಪೂರಿ ಮಾಡ್ತಾಯಿದ್ದೀವಿ. ಅಂದರೆ ಪೂರಿ ಮಾತ್ರ ಅಂಗಡಿಯಿಂದ ತಂದಿರೋದು, ಇನ್ನೆಲ್ಲ ಮಸಾಲೆ ಆಗಲಿ ಪಾನಿ ಆಗಲಿ ಎಲ್ಲ ಹೋಮ್ ಮೇಡು. ಯಾವುದೇ ಥರ ಮಾಡ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಕಂಪ್ಲೀಟ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೇನ್ ಬಂದು ಮಸಾಲೆ ಪೂರಿಗೆ ಮಸಾಲೆ ಮಾಡ್ಕೊಳ್ಳೋಕ್ಕೆ, ಅಂದರೆ ನೀವೆಲ್ಲ ನೋಡಿರ್ತೀರಲ್ಲ ಅಂಗಡಿಲಿ, ಅದನ್ನು ಫಸ್ಟು ಮೇನ್ ಏನೇನೆಂದರೆ ಸ್ವಲ್ಪ ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಾಂದರೆ ಈ ಥರ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಆಮೇಲೆ ಚಕ್ರ ಮೊಗ್ಗು ಮತ್ತು ಚಕ್ಕೆ, ಇದಿಷ್ಟನ್ನು ಹಾಕಿ ಫಸ್ಟು ನಾವು ಒಗ್ಗರಣೆ ಹಾಕೊಬೇಕು. ಮೇಯ್ನ್ ಏನಂದರೆ ಆಮೇಲೆ ಲವಂಗ ಒಂದಿದೆ. ಇದಿಷ್ಟು ಈಗ ಪಾತ್ರೆ ಅಂದರೆ ಸಣ್ಣದೊಂದು ಕಡಾಯಿಯಲ್ಲಿ ಹಾಕೊಳ್ಳೋಣ. 1.5 ಇಲ್ಲ 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಅದಾದಮೇಲೆ ಇದೇನೇನಿದೆ ಒಂದೊಂದೇ ಹಾಕಿ ಸ್ವಲ್ಪ ಒಂಚೂರು ಗೊತ್ತಲ್ಲ ಮಾಮೂಲಿ ಬ್ರೌನಿಷ್ ಕಲರು, ನಿಮಗೆ ಗೊತ್ತಾಗುತ್ತಲ್ಲ, ಆಮೇಲೆ ಟೊಮೆಟೊ ಮತ್ತು ಈರುಳ್ಳಿ ಇದಿಷ್ಟನ್ನು ಎಲ್ಲದನ್ನು ಸೇರಿ ಗೂರಾಡಿ ಸ್ವಲ್ಪ ಒಂದು 4 ರಿಂದ 5 ನಿಮಿಷ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಕೊಡಬೇಕು. ಯಾಕಂದರೆ ಗೊತ್ತಲ್ಲ ಏನಕ್ಕಂತ, ಮಸಾಲೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಏನೇನು ಮಾಡ್ತಿದ್ದೀರಾ ಕ್ಲೀನಾಗಿ ಮಾಡ್ಕೊಂಡ್ರೆ ಇದಿಷ್ಟನ್ನು ಗೂರಾಡ್ಕೊಂಡು ಬರ್ತೀನಿ ಮತ್ತು ಚಿಕ್ಕಿ ಬಂದಿದೆ. ಗೈಸ್, ಈಗ ಮೇಯ್ನು ಮಸಾಲೆ ಪೂರಿಗೆ ಮಸಾಲೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಒಂದು ಬಾಣಲಿಗೆ ಇಲ್ಲ ಒಂದು ತವಾಗೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಫಸ್ಟು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಬಂದು ಗರಂ ಮಸಾಲ ಹಾಕ್ರಿ ಸ್ವಲ್ಪ, ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ ಸ್ವಲ್ಪ ಅಂದರೆ 2-3 ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ರುಬ್ಕೊಂಡಿರೋದು ಅವಾಗ ಏನೇನು ರುಬ್ಕೊಬೇಕಂತ ಹೇಳಿದ್ದಲ್ಲ ಅದಷ್ಟು ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀರು ಬೇಕಾದರೆ ಸ್ವಲ್ಪ ನೀರು ಹಾಕೊಳ್ರಿ. ಈ ಮಸಾಲೆ ಎಲ್ಲ ಹಾಕಿ ಒಂದು 2 ರಿಂದ 3 ನಿಮಿಷದಷ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಯಾಗಲಿ. ಸ್ವಲ್ಪ ಅದು ಬಿಸಿ ಆದಮೇಲೆ ತಕ್ಷಣ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಬಟಾಣಿನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿರಿ. ಆಲೂಗೆಡ್ಡೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಬಟಾಣಿ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಇವಾಗ ಸ್ವಲ್ಪ ಅದು ಕುದಿಯಕ್ಕೆ ಬಿಡ್ರಿ, ಅಂದರೆ ಬಿಸಿಯಾಗಕ್ಕೆ ಸ್ವಲ್ಪ. ಗೈಸ್, ಈಗ ಮಸಾಲೆ ಪೂರಿಗೆ ಮಸಾಲೆ ರೆಡಿಯಾಗಿದೆ. ಇವಾಗ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಚೆನ್ನಾಗೆಲ್ಲ ಹಿಡಿತಾ ಇದೆ, ನೋಡ್ತಾ ಇದ್ದೀರಲ್ಲ. ಮಸಾಲೆ ಅಂತೂ ಕಂಪ್ಲೀಟ್ ರೆಡಿ ಆಗ್ತಾ ಇದೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇವಾಗ ಪೂರಿ ಹಾಕೋಣ. ಇದೆಲ್ಲ ಅಂಗಡಿ ಪೂರಿ, ಹೋಮ್ ಮೇಡ್ ಪೂರಿ ಅಲ್ಲ, ಅಂಗಡಿ ಪೂರಿ. ತೋರಿಸ್ತೀನಿ ಬನ್ನಿ. ಒಂದೊಂದೇ ನಿಧಾನಕ್ಕೆ ಬಿಟ್ಕೊಳ್ಳೋಣ. ಎಣ್ಣೆ ಕಾದಿದೆ, ನಮ್ಮಮ್ಮ ನೋಡಿದ್ರೆ ಮುಗಿತತೆ ಇವಾಗ. ಸಾಕು ಬರ್ತೀವಿ ಫಸ್ಟು ಇಷ್ಟು ಮಾತ್ರ ಮಾಡೋಂಥ. ಚೆನ್ನಾಗಿ ಊದಿದೆ. ಇವಾಗ ಇದನ್ನು ಗೋಲ್ಗುಪ್ಪ ಥರನಾದ್ರು ಮಾಡ್ಬೋದು, ಇಲ್ಲಾಂದರೆ ಮಸಾಲೆ ಪುರಿನಾದ್ರು ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಎಲ್ಲ ಇಲ್ಲಿ ಈ ಥರ ಮಸಾಲೆ ಪುರಿದೆಲ್ಲ ಮಸಾಲೆದೆಲ್ಲ ರೆಸಿಪಿ ನೋಡಿದ್ದೀರಲ್ಲ ಗೈಸ್, ಅದೇ ಥರ ನೀವು ಮಾಡ್ಕೊಂಬಿಡ್ರಿ ಮನೇಲಿ. ಇಲ್ಲ ನೋಡ್ರಿ, ಈ ಥರ ಅದನ್ನು ಪ್ರೆಸ್ ಮಾಡ್ಕೊಂಡು ಇನ್ನೇನು ಮಸಾಲೆ ಪುರಿಗೆ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಅಷ್ಟೇ. ಒಂದು 3-4 ಆಗಿಲ್ಲ ಇವಾಗ ಸದ್ಯಕ್ಕೆ. ಇದಿಷ್ಟು ತೋರಿಸ್ತೀನಿ. ಗೈಸ್, ಎಲ್ಲ ರೆಡಿ ಆಯಿತು, ಎಲ್ಲ ಅಲ್ಲೇ ತಿಂತಾಯಿದ್ದೀವಿ. ಇದು ಮಸಾಲೆ ಗಿಸಾಲೆ ಪಾನಿ ಗೀನಿ ಎಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಮಾಡ್ಕೊಳ್ರಿ. ನೋಡಿರಿ, ನಮ್ಮ ದೊಡ್ಡಮ್ಮ ಅವರು ತಿಂತಾಯಿದ್ದಾರೆ. ನೋಡಿರಿ, ಮಾನಸ, ಕೀರ್ತನ, ನಮ್ಮಮ್ಮ, ನಮ್ಮ ತಮ್ಮ ಎಲ್ಲ ತಿಂತಿದ್ದಾರೆ. ಚೆನ್ನಾಗಿ ಬಂದಿದೆ ಅಂತೆ. ಟೇಸ್ಟ್ ಯಾವ ಥರ ಬಂದಿದೆ? ಸೂಪರಾಗಿದೆ. ಕೀರ್ತೆ ಚೆನ್ನಾಗಿದೆ. ಪುನೀತ್ ಚೆನ್ನಾಗಿದೆ. ಸೂಪರ್.
ನೋಡೋರಲ್ಲ ನೀವು ಕೂಡ ಮನೇಲಿ ಮಾಡ್ಕೊಡ್ರಿ, ತಿನ್ಕೊಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಂದರೆ ನೆಕ್ಸ್ಟ್ ಕುಕಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗಾಯ್ಸ್.